ಹಾಯ್ ಎಲ್ಲರಿಗೂ ಕೆ ಕ್ರಿಯೇಷನ್ ಮಾಡುವ ಒಂದು ನಮಸ್ಕಾರಗಳು ಹೇಳುತ್ತಾ ಯಾಕಪ್ಪ ಅಂದ್ರೆ ಇವತ್ತು ಡಬಲ್ ಹೆಡರ್ ಆಗಿರುವಂಥ ಎರಡನೇ ಮ್ಯಾಚಿನ ಒಂದು ಪ್ರಿವ್ಯೂ ವಿಡಿಯೋನ ಕೊಡ್ತಾ ಇದ್ದೀನಿ. ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ತುತ್ತುದಿಗೆ ಇನ್ನೇನು ಗೆದ್ದೇ ಬಿಟ್ಟು ಅನ್ನೋ ಲೆಕ್ಕದಾಗ ಇದ್ರು. ಆದರೆ 2 ಬಾಲಿಗೆ 2 ರನ್ ಹೊಡೆಯೋಕ್ಕಾಗಲಿಲ್ಲ. ಹಾಗಾಗಿ ಅವರು ಸೋತ್ರಲ್ಲಿ 1 ರನ್ ಇದ್ದ ಸೋತರು. ಓಕೆನಾ. ಆದರೂ ಡೇವಿಡ್ ಮಿಲ್ಲರ್ ಯಾವ ರೀತಿ ಆಡಿದ್ರಿ. ಕೈ ನೋವಾದರೂ ಸ್ವಲ್ಪ ಇಂಜರಿ ಆದರೂ ಹೊರಗೆ ಹೋಗಿ ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಬಂದು ಮಾತ್ರ ನಾ ಮಟ್ಟ ಮ್ಯಾಚ್ ಮುಗಿದಿಲ್ರಿ ಅಂತ ಗುಜರಾತ್ನಲ್ಲಿ ನೋಡ್ಕೊಂಡಂಗೆ ತೋರಿಸಿದ್ರು. ಆದರೆ ಅವರ ಒಂದು ಡೇವಿಡ್ ಮಿಲ್ಲರ್ ಅವರ ಒಂದು ಆಟಕ್ಕೆ ಎಲ್ಲರೂ ನಿಂತ್ಕೊಂಡು ಹ್ಯಾಟ್ಸ್ ಆಫ್ ಮಾಡಲೇಬೇಕು. ಆ ಥರ ಆಡಿದ್ರಿ ಇವತ್ತು. ಮೊನ್ನೆ ನೋಡ್ಬೇಕಿತ್ತು ಮ್ಯಾಚ್ ಅದನ್ನು ನೀವು ಎಲ್ಲರೂ ನೋಡಿರಿ ಅಂತ ಅನ್ಕೊಂಡ್ರೆ. ಯಾಕಂದರೆ ಒಂದು ಇದೆಲ್ಲ ವಿಕೆಟ್ ಹೋಗತ್ತಿನ ಡೆಲ್ಲಿಯರ್ದು TV ಹಾಫ್ ಮಾಡ್ರೆ ಭಾಳ ಮಂದಿ ರೀ. ಹೌದಾ, ಇದ್ದದ್ದು ಹೇಳ್ಬೇಕ್ರಿ. ಹೌದಾ, ಆದ್ರೆ ನಾವಿನ್ನೂ ನೋಡಕ್ಕೆ ಕುಂತಿದ್ವಿ. ಯಾವ ಥರ ಇತ್ತು ಮ್ಯಾಚ್ ಅದು. ಇರಲಿ, ಇವತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ MA ಚಿದಂಬರಂ ಸ್ಟೇಡಿಯಂ ಚೆನ್ನೈದಾಗ ಐತಿ. ಹೌದಾ, ಚೆನ್ನೈದಾಗ ಆಲ್ಮೋಸ್ಟ್ ಅಲ್ಲಿ ಗೆದ್ದಿಲ್ಲ ಇವರು. ಹೌದಾ, ಚೆನ್ನೈ ಸೂಪರ್ ಕಿಂಗ್ಸ್ನವರು ಗೆದ್ದಿಲ್ಲ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಅವ್ರದ್ದು ಅಲ್ಲಿ ಫಾರ್ಮ್ ಅಷ್ಟಿಲ್ಲ. ಹೌದಾ, ಆದರೂ ಕೂಡ ಒಂದು ನಂಬಿಕೆ ಅನ್ನೋದು ಇರ್ತದಲ್ಲ ಹೋಮ್ ಗ್ರೌಂಡ್ ಒಳಗೆ, ಒಂದು ನಂಬಿಕೆ. ಹೌದಾ, ನಂಬಿಕೆ. ಆಮೇಲೆ ಅದು ಉದ್ದಳತಿ ಎಲ್ಲ ಗೊತ್ತಿರ್ತೈತಿ. ಹಿಂಗಾಗಿ ಇವತ್ತು ಒಂದು ನೋಡ್ಬೇಕು ಯಾವ ರೀತಿ ಆಕತ್ತಂತ ಮ್ಯಾಚ್. ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ನಾಗ ಮೊದ್ಲಿಗೆ ಹೆಂಗಿತ್ತಪ್ಪ ಅಂದ್ರೆ ಎಕ್ಸ್ಪೀರಿಯನ್ಸ್ ಮೇಲೆ ಹೋಗಿ 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 ಒಮ್ಮಟ್ಟಿಗೆ ಯಂಗ್ಸ್ಟರ್ಸ್ಗೆ ಎಕ್ಸ್ಪೀರಿಯನ್ಸ್ ಪಟ್ಟ ಕೊಟ್ಬಿಟ್ರೆ. ಹೌದಾ, ಪಟ್ಟ ಕೊಟ್ಬಿಟ್ರೆ ಮತ್ತೀಗ ನೀವು ಆಡ್ಬೇಕು, ನೀವು ಗೆಲ್ಲಿಸ್ಬೇಕು. ಹೌದಾ, ಇರಲಿ. ಯಾಕಪ್ಪ ಅಂದ್ರೆ ಇಲ್ಲಿ ನಮ್ಮದು ಚೆನ್ನೈ ಸೂಪರ್ ಕಿಂಗ್ಸಿಂದ ಒಂದು ಏನಾಗೈತಪ್ಪ ಅಂದ್ರೆ ಓಪನಿಂಗ್ ಸಂಜು ಸ್ಯಾಮ್ಸಂಗ್ ಕೈ ಹಿಡಿಯೋಲ್ಲ, ಋತುರಾಜ್ ಗಾಯಕ್ವಾಡ್ ಕೈ ಹಿಡಿಯೋಲ್ಲ. ಆಮೇಲೆ ಆಯುಷ್ ಮಾತ್ರ ಒಂದು ಮ್ಯಾಚ್ ಆಡಿದರೆ ಇನ್ನೊಂದು ಮ್ಯಾಚಿಗೆ ಸ್ವಲ್ಪ ನೆಗ್ಲಿಜೆನ್ಸಿ ಆಗೈತೆ ಅವ್ರದ್ದು ಆಟ. ನೆಗ್ಲಿಜೆನ್ಸಿ ಅನ್ನೋದಕ್ಕಿಂತನೂ ಅವ್ರದ್ದು ಒಂದು ಶಾರ್ಟ್ ಬಾಲಿಗೆ ಔಟ್ ಹಾಕಾರ, ಇನ್ನೊಂದು ಹೊಡೆಯೋಕೆ ಹೋಗಿ ಔಟ್ ಹಾಕಾರ. ಹೌದಾ, ಅವ್ರಿಗೆ ರನ್ ಬೇಕು. ಹೌದಾ, ಸ್ವಲ್ಪ ನಿಂತ್ಕೊಂಡು ಆಡ್ರಿ ಎಲ್ಲರೂ. ಓಕೆನಾ. 2 ಟೀಮ್ ಇರಾದ್ರೆ ಇನ್ನುಳಿದವು ಎಲ್ಲ ಟೀಮ್ ಆಗಿದ್ರು ಅಷ್ಟೇ. ಹೌದಾ, ಸ್ವಲ್ಪ ಕಾಯಿ 1 ಅಥವಾ 2 ಅಥವಾ 3 ಓವರ್ ಬಾಲ್ ಸ್ವಿಂಗ್ ಆಗುತ್ತೆ. ಅದಾದ್ರೆ ಸೀದಾ ಬ್ಯಾಟಿಗೆ ಬರ್ತೈತಿ, ಚೆನ್ನಾಗಿ ಬರ್ತೈತಿ. ಹೌದಾ, ಆಮೇಲೆ ಈಗ ಸಂಜು ಸ್ಯಾಮ್ಸಂಗು, ಋತುರಾಜ್ ಗಾಯಕ್ವಾಡು, ಆಯುಷ್ ಮಾತ್ರೆ ನಂಬರ್ 4 ಇವತ್ತು ನನಗನ್ಸೋ ಮಟ್ಟಿಗೆ ಡೆವಾರ್ಡ್ ಬ್ರೇವಿಸ್ ಅವ್ರು ಬರುವ ಸಾಧ್ಯತೆ ಹೆಚ್ಚೈತಿ ಅಂತ ಅನಿಸ್ತದೆ. ಡೆವಾರ್ಡ್ ಬ್ರೇವಿಸ್ಸು. ಓಕೆ. ನಂಬರ್ 4, ನಂಬರ್ 5 ಸರ್ಫರಾಜ್ ಖಾನನ್ನ ಏನು ಮಾಡಬೇಕು, ನಂಬರು 4 ಇಟ್ಟು ಡೆವಾರ್ಡ್ ಬ್ರೇವಿಸ್ನ ನಂಬರ್ 5 ಇಡಬೇಕು. ಆಮೇಲೆ ಕಾರ್ತಿಕ್ ಶರ್ಮನ ಆಡ್ಸೋದು ಸ್ವಲ್ಪ ಡೌಟ್ ಇವತ್ತಿನ ಮ್ಯಾಚ್. ನೆಕ್ಸ್ಟ್ ಮ್ಯಾಚ್ ಕರ್ಕೋಬೋದು, ಅಥವಾ ಈ ಮ್ಯಾಚು ಕಾರ್ತಿಕ್ ಶರ್ಮಾ ಹೊರಗಿರಬಹುದು ನನಗೆ ಅನ್ಸೋ ಮಟ್ಟಿಗೆ. ಪ್ರಶಾಂತ್ ವೀರ್, ಆಮೇಲೆ ನೆಕ್ಸ್ಟ್ ಇವರು ಯಾರವರು ಶಿವಮ್ ಧೂಬೆ. ಇಷ್ಟು ಮಂದಿ ಆಡ್ತಾರೆ ಇವತ್ತು. ಇವರು MS ಧೋನಿ ಅವರು ಇವತ್ತಿನ ಮ್ಯಾಚು ಕೂಡ ಅನ್ಅವೈಲೇಬಲ್ ಅಂತ ಒಂದು ಸಣ್ಣ ರಿಪೋರ್ಟ್ ಬಂದಿದೆ. ನೋಡೋಣ. ಇನ್ನು ನಿನ್ನೆ ಅಪ್ಡೇಟ್ ಬಂದಿತ್ತು, ಆದರೆ ಇವತ್ತಿಂದ ಏನು ಅಪ್ಡೇಟ್ ಅಷ್ಟು ಬಂದಿಲ್ಲ. ನೋಡೋಣ. ಆಮೇಲೆ ಬೌಲಿಂಗ್ ಒಳಗೆ ನೂರ್ ಅಹ್ಮದ್ನ ಬದಲಾಗಿ ಇವತ್ತು ಅಖಿಲ್ ಹುಸೇನ್ ತರಬೇಕು ನಮಗೆ. ಹೌದಾ, ನೂರ್ ಅಹ್ಮದ್ದು ಯಾಕಂದ್ರೆ ಈಗ ನಮಗೆ ಇನ್ನೊಬ್ರು ಬ್ಯಾಟರ್ ಬೇಕಪ್ಪ ಅಂದ್ರೆ ಅಖಿಲ್ ಹುಸೇನ್ ತಗೊಂಡ್ರೆ ಬ್ಯಾಟಿಂಗ್ ಒಳಗೂ ಬಲ ಕೊಡ್ತಾರೆ. ಹೌದಾ, ಬೌಲಿಂಗ್ ಒಳಗೆ ಚೆನ್ನಾಗಿ ಮಾಡ್ತಾರೆ. ಪವರ್ ಪ್ಲೇದಾಗ ಇನಿಷಿಯಲಿ ವಿಕೆಟ್ ಎತ್ತು ಕೊಡ್ತಾರೆ. ಓಕೆನಾ. ಹಾಗಾಗಿ ಅಖಿಲ್ ಹುಸೇನ್ ತರಬೇಕು. ಆಮೇಲೆ ಖಲೀಲ್ ಅಹ್ಮದ್ ಇರ್ತಾರೆ. ಆಮೇಲೆ ಅಂಶುಲ್ ಕಂಬೋಜನ್ ಇರ್ತಾರೆ. ಆಮೇಲೆ ಇವರು ಖಲೀಲ್ ಅಹ್ಮದ್ದು, ಅಖಿಲ್ ಹುಸೇನು, ಅಂಶುಲ್ ಕಂಬೋಜು, ಜೇಮಿ ಓವರ್ಟನ್. ಹೌದಾ, ಇವರು ಇರ್ತಾರೆ. ಜೇಮಿ ಓವರ್ಟನ್ ಅವರು ಬ್ಯಾಟಿಂಗ್ ಆಡಿದಷ್ಟು ಟಾಪ್ ಆರ್ಡರ್ ಒಳಗೆ ಅಷ್ಟು ಬ್ಯಾಟಿಂಗ್ ಆಡೋರು. ಹೌದಾ, ಆಲ್ರೌಂಡರ್ ಒಳಗೆ ನಂಬರ್ 8 ಒಳಗೆ ಬಂದು 20 ಬಾಲಿಗೆ 43, 19 ಬಾಲಿಗೆ 37, 36 ಹಂಗೆ ಹೊಡಿಯಕ್ಕೆ ಕುಂತಾರೆ. ಅಂದ್ರೆ ಮ್ಯಾಗ್ನರು ನೋಡ್ಬೇಕು. ಹೌದಾ, ಅವರ ಕೆಳಗ್ನಾರ ಬಂದು ಆ ನಮ್ಮನ್ನು ಹೊಡಿಯಕ್ಕೆ ಕುಂತಾರೆ. ಅಂದ್ರೆ ನಾವು ಟಾಪ್ ಆಫ್ ದ ಬ್ಯಾಟ್ಮನ್ಸ್. ಹೌದಾ, ಪಕ್ಕ ಬ್ಯಾಟರ್ ನಾವು ಇನ್ನು ಹೆಂಗೆ ಆಡ್ಬೇಕು ಅಂತ ಸ್ವಲ್ಪ ತಿಳ್ಕೊಂಡು ಆಡ್ರಿ. ಓಕೆನಾ.
ಬಾಲರ್ಸ್ ಖಲೀಲ್ ಅಹ್ಮದನ್ನ ಬಿಟ್ಟರೆ ಅಷ್ಟು ಇನ್ಯಾರು ಕೂಡ ಅಷ್ಟು ಎಫೆಕ್ಟಿವ್ ಆಗವಲ್ರು. ಹೌದಾ, ನೋಡೋಣ ಇವತ್ತು ಸ್ವಲ್ಪ ಬಾಲಿಂಗ್ ಚೇಂಜ್ ಮಾಡೋ ಸಾಧ್ಯತೆ ಐತಿ. ನೆಕ್ಸ್ಟ್ ಡೆಲ್ಲಿ ಕ್ಯಾಪಿಟಲ್ಸ್ ಒಳಗೆ ಎಲ್ಲ ಬಾಕ್ಸ್ ಟಿಕ್ ಮಾಡ್ಯಾರಿ. ನಾವೊಂದು ಹೇಳ್ತೇನೆ ಕೇಳ್ರಿ, ಈಗ ಚೆನ್ನೈ ಸೂಪರ್ ಕಿಂಗ್ಸ್ ಮೂರು ಸೋತಾರ, ನಂಬಿಕೆ ಇರ್ತದೆ ಅವರಿಗೆ. ಹೌದಾ, ಗೆಲ್ತವಿ ಅನ್ನೋದು. ಹೌದಾ, ಅವ್ರಿಗೆ ಇರ್ತದೆ. ಯಾಕಂದ್ರೆ ಹೋದ ಮ್ಯಾಚ್ ಬರೀ 1 ರನ್ನಿಂದ ಸೋತಂಗ, ಇಲ್ಲಿ 60 ರನ್ನಿಂದ ಸೋತಕ್ಕೆ. ಓಕೆನಾ. ಇರಲಿ, ಡೆಲ್ಲಿ ಕ್ಯಾಪಿಟಲ್ಸ್ನವರು ಪದುಮ ನಿಸಂಕ, ಕೆ ಎಲ್ ರಾಹುಲ್ ಅವರು ಮನ್ನಿ ಮ್ಯಾಚ್ ಗೆಲ್ಸೋ ಮ್ಯಾಚ್ ಹೋಗಿ, ಅದು ವಿಕೆಟ್ ಬಾಲ್ ಅಲ್ರಿ ಸರ್, ವಿಕೆಟ್ ಬಾಲ್ ಅಲ್ಲದ, ಅಲ್ಲಿ ವೈಡ್ ಇದ್ರೊಳಗೆ ಇರ್ತದೆ. ಹೌದಾ, ಅದನ್ನ ತಗೊಂಡು ಹೊಡ್ಯಕ್ಕೆ ಹೋಗಿ ಏನೋ ಒಂದು ಸ್ವಲ್ಪ ಬ್ಯಾಟಿಗೆ ಒಂದು ಸ್ವಲ್ಪ ಟಚ್ ಆಗಿ ವಿಕೆಟ್ ಆಯಿತು. ಇರಲಿ, ಆದರೂ ಅವರು 92 ರನ್ಸ್ ಮಾಡಿದ್ದಾರೆ. ಒಂದು ನಿತ್ಗಂದು ಆಡಿದ್ದಾರೆ. ಇಲ್ಲ ಯಾಕಂದ್ರೆ ಒಂದು ಕಡೆಯಿಂದ ವಿಕೆಟ್ ಹೊಂಟಿದ್ವು, ಆದರೂ ಅವ್ರು ನಿತ್ಗಂದು ಆಡಿ ಸ್ವಲ್ಪ ಏನೋ ಒಂದು ಬಿಲೀಫ್ ಗೆದ್ದೇ ಬಿಟ್ವಿ ಅನ್ನೋ ಲೆಕ್ಕಕ್ಕೆ ತಗೊಂಡು ಹೋಗಿದ್ರು ಅವರು. ಆದರೆ ಗೆಲ್ಲಬೇಕಿತ್ತು ಆ ಮ್ಯಾಚ್. ಗೆದ್ದಿದ್ರೆ ಒಂದು ಖುಷಿ ಇರ್ತಿತ್ತು ಅವ್ರಿಗೆ, ಕೆ ಎಲ್ ರಾಹುಲ್ ಸರ್ ಅವ್ರಿಗೆ. ಯಾಕಪ್ಪ ಅಂದ್ರೆ ನಾನು ಅಲ್ಲಿ ಮಟ್ಟ ನಿತ್ಕೊಂಡು ಆಡಿದೆ, ಅಲ್ಲಿಗೆ ಔಟ್ ಆದೆ, ಇನ್ನೊಬ್ರು ಬಂದು ಚಾನ್ಸ್ ತಗೊಂಡು ಹೊಡೋದ್ರು. ಅವು ಹಂಗನ ಆಯಿತು. ಮೊನ್ನೆ ಡೇವಿಡ್ ಮಿಲ್ಲರ್ ಚಾನ್ಸ್ ತಗೊಂಡ್ರು, ಎಲ್ಲ ಮಾಡಿದ್ರು, 6 ಹೊಡೆದ್ರು, 4 ಹೊಡೆದ್ರು, 19ನೇ ಓವರ್ ಢಮಾಲ್ ಡುಮಿ ಚಿತ್ರಾನ್ನ ಮಾಡಿಬಿಟ್ರು. ಆದರೂ ಕೂಡ ಗೆಲ್ಲೋದಾಗಲಿಲ್ಲಲ್ಲ ಅನ್ನೋದೊಂದು ಬೇಸರದ ಸಂಗತಿ ಡೇವಿಡ್ ಮಿಲ್ಲರ್ಗೆ ಇರ್ತೈತಿ, ಡೆಲ್ಲಿ ಕ್ಯಾಪಿಟಲ್ಸ್ನವ್ರಿಗೆ ಇರ್ತೈತಿ. ಆದರೆ ಇವತ್ತಿನ ಮ್ಯಾಚ್ ಏನಪ್ಪ ಅಂದ್ರೆ ಏನಾರು ಪದುಮ ನಿಸಂಕ ಮತ್ತು ಕೆ ಎಲ್ ರಾಹುಲ್ ಅವರು ನಂಬರ್ 3 ಒಳಗೆ ಆಡ್ತಾರೆ. ಸಮೀರ್ ರಿಜ್ವಿ ಇಂಪ್ಯಾಕ್ಟ್ ಪ್ಲೇಯರ್, ಮೊದಲು ಬಾಲಿಂಗ್ ತಗೊಂಡ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸಮೀರ್ ರಿಜ್ವಿ ಬರ್ತಾರೆ. ಆಮೇಲೆ ಇವರು ಯಾರವರು ನಿತೀಶ್ ರಾಣಾ, ಆಮೇಲೆ ಅಕ್ಷರ್ ಪಟೇಲು, ಡಿಸ್ಟನ್ ಸ್ಟಂಪ್ಸು, ಡೇವಿಡ್ ಮಿಲ್ಲರು, ಟಿ ನಟರಾಜನ್ನು, ಆಮೇಲೆ ಮುಖೇಶ್ ಕುಮಾರ್. ಚೆನ್ನಾಗಿರೋ ಒಂದು ಬಾಲಿಂಗ್ ಲೈನಪ್ ಚೆನ್ನಾಗೈತ್ರಿ ಇವ್ರದ್ದು. ಹೌದಾ, ಭಾರಿ ಮಸ್ತ್ ಐತಿ. ಯಾವ ರೀತಿಯೊಳಗೆ ಬಾಲ್ ಹಾಕ್ತಾರೋ, ಒಂದು ಯಾವ ರೀತಿ ಒಳಗೆ ಲೆಂತ್ ಮೇಲೆ ಬಹಳ ಕಂಟ್ರೋಲ್ ಟೀಮ್ ಇದು, ಕಂಟ್ರೋಲ್ ಆಗಿರುತ್ತೆ. ಈ ಸಲ ಎಲ್ಲ ಬ್ಯಾಟಿಂಗ್ ಬಾಲರ್ಸ್ ಇದ್ರು ಟೀಮ್ ನೋಡ್ರಿ, ಬಾಲಿಂಗ್ ಒಳಗೆ ಭಾರಿ ಎತ್ತಿದ ಕೈ ಹಾಕುಂತವು. ಹೌದಾ, ಸ್ವಲ್ಪ ಎಕ್ಸೆಪ್ಟ್ ಚೆನ್ನೈದು CSK ಟೀಮ್ದು ಬಾಲಿಂಗ್ ಒಂದು ಸ್ವಲ್ಪ ಬಿಟ್ಟರೆ, ಅಂತ ಸನ್ರೈಸರ್ಸ್ ಹೈದರಾಬಾದ್ನವ್ರದ್ದು ಕೂಡ ಬಾಲಿಂಗ್ ಏನು ಕಳಪೆ ಇಲ್ರಿ. ನಮ್ಮ ಇದು ಚೆನ್ನೈ ಸೂಪರ್ ಕಿಂಗ್ಸಿಂದು ಟೀಮಿನ ಬಾಲಿಂಗಿಗೂ ಎಲ್ಲ ಟೀಮಿನ ಬಾಲಿಂಗಿಗೂ ಅಜಗಜಾಂತರ ವ್ಯತ್ಯಾಸ ಐತ್ರಿ. ಹೌದಾ, ಡೆತ್ ಓವರ್ ಬಾಲಿಂಗ್ ಇಲ್ರಿ ನಮ್ಮ ಹತ್ರಕ್ಕೆ ಅಂದ್ರೆ ಏನು, ಚೆನ್ನೈ ಸೂಪರ್ ಕಿಂಗ್ಸಿನ ಹತ್ರಕ್ಕೆ. ನಾ ಪಕ್ಕ MS ಧೋನಿ ಫ್ಯಾನ್. ಹೌದಾ, ಹಾಗಾಗಿ ಹೇಳಕ್ಕಂತಾನೆ. ಇರಲಿ, ಚೆನ್ನಾಗಿ ಆಡ್ತಾರೆ. ಇವತ್ತು ಮಟ್ಟಿಗೆ ನನಗೆ ಚೆನ್ನೈ ಸೂಪರ್ ಕಿಂಗ್ಸ್ನವ್ರು ಒಂದು ಗೆಲುವಿನ ಖಾತೆ ಓಪನ್ ಮಾಡ್ತಾರೆ. ಒಂದು ಸ್ವಲ್ಪ ಬೂಸ್ಟ್ ಆಗ್ತಾರ ಅಂತ ನನಗೆ ಇಲ್ಲಿಂದ ಒಂದು ಸ್ವಲ್ಪ ನಂಬಿಕೆ ಐತಿ. ನೋಡೋಣ ಯಾವ ರೀತಿ ಆಕತಿ ಅಂತ. ಈ ವಿಡಿಯೋ ಸ್ವಲ್ಪ ನಿಮ್ಮ ಹತ್ರಕ್ಕೆ ಬಂತಂದ್ರೆ ಸ್ವಲ್ಪ ಲೈಕು, ಕಾಮೆಂಟು, ಶೇರ್ ಮಾಡಿರಿ. ಇವತ್ತಿನ ನನ್ನ ಪ್ರಿಡಿಕ್ಷನ್ನು, ಫಸ್ಟ್ ಮ್ಯಾಚ್ ಒಳಗೆ ಪಂಜಾಬ್ ವರ್ಸಸ್ ಹೈದರಾಬಾದ್ ಒಳಗೆ ಹೈದರಾಬಾದ್ ಗೆಲ್ತೈತಿ. ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಒಳಗೆ ಚೆನ್ನೈ ಸೂಪರ್ ಕಿಂಗ್ಸ್ ಗೆಲ್ತೈತಿ. ನೋಡೋಣ ಪ್ರಿಡಿಕ್ಷನ್ ಏನು ಆಕತಿ ಅಂತ. ಒಂದು ಸಕ್ಸಸ್ ಆಗಿ ಒಂದು ಫೇಲ್ ಆದ್ರೆ ಅದು ಸ್ವಲ್ಪ ನೋವು ಇರ್ತೈತಿ. ಹೌದಾ, 2 ಫೇಲ್ ಆದ್ರೆ ಅದು ಅಂತ ಫುಲ್ ನೋವು ಇರ್ತೈತಿ. 2 ಸಕ್ಸಸ್ ಆದ್ರೆ ಸ್ವಲ್ಪ ಖುಷಿ ಇರ್ತೈತಿ. ನಿಮ್ಮ ಹತ್ರಕ್ಕೆ ವಿಡಿಯೋ ಬರಾಕುಂತಪ್ಪ ಅಂದ್ರೆ ಲೈಕು, ಕಾಮೆಂಟು, ಶೇರ್ ಮಾಡಿರಿ ಅನ್ಕಂತ ಎಲ್ಲರಿಗೆ ಬೆಳಗಿನ ಶುಭೋದಯಗಳನ್ನು ಹೇಳಿ ಈಗ ಕಳಿಸ್ತೇನೆ ನಾನು.